ನೋಡಿ 1200 ಪೋಸ್ಟು ಏನು ಬರೀ ಡ್ರೈವರ್ಗೆ ಹಾಕಿದ್ರಿ. ಚಿಂತೆನೇ ಮಾಡಬೇಡಿ ಸ್ನೇಹಿತರೆ, ನ್ಯೂ ಅಪ್ಡೇಟ್ ಇದು. ತಲೆನೇ ಕೆಡ್ಸ್ಕೊಂಬಿಡಿ. ಯಾರು 1000 ಹೇಳಿ, ನಿಮಗೆ ಏನು ಬೇಕೋ ನಿಮ್ಮ ಮೈಂಡ್ ವಾಶ್ ಮಾಡಲಿ. ನೀವು ತಾಳ್ಮೆಯಿಂದ ಇರಿ. ಅತಿ ಶೀಘ್ರದಲ್ಲೇ ಎಲ್ಲ ಒಂದು ಕಡೆಯಿಂದ ಬರುತ್ತೆ ಸ್ನೇಹಿತರೆ. ಒಂದೊಂದಾಗಿ ಬ್ಯಾಕ್ ಟು ಬ್ಯಾಕು ಎಲೆಕ್ಷನ್ ಒಂದು ಮುಗಿಲಿ ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ನಿಮಗೆಲ್ಲ ಗೊತ್ತು, ನಾವು ವಿಡಿಯೋ ಮಾಡೋದೇ ತುಂಬ ದಿನ ಆದಮೇಲೆ. ಯಾಕಂದರೆ ನಮಗೆ ಮಾಹಿತಿ ಸಿಗಬೇಕಲ್ಲ ಸ್ನೇಹಿತರೆ. ನಾನು ಅವತ್ತೇ ಹೇಳ್ದಂಗೆ, ನಾನು ದಿನ ವಿಡಿಯೋ ಮಾಡಲ್ಲ, ವಾರಕ್ಕೊಂದು ವಿಡಿಯೋನೂ ಮಾಡಲ್ಲ. ನನಗೆ ಮಾಹಿತಿ ಸಿಕ್ಕಿದರೆ ಮಾತ್ರ ವಿಡಿಯೋ ಮಾಡ್ತೀನಿ. ಅದು ನಿಮಗೆಲ್ಲ ಗೊತ್ತೇ ಇರುತ್ತೆ, ಯಾಕೆಂದರೆ ನೋಡ್ತಾ ಇರ್ತೀರಿ ಸ್ನೇಹಿತರೆ. ಇವತ್ತಿನ ವಿಚಾರ ಹೇಳೋಣ ಸ್ನೇಹಿತರೆ. ಇವತ್ತಿನ ವಿಚಾರ ಸ್ನೇಹಿತರೆ, ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರಬೇಕು ಅನಿಸುತ್ತೆ. 1200 ಪೋಸ್ಟ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಚಾರ ಬೇರೆ ಯಾವುದೂ ಇಲ್ಲ, ಈ ಪೋಸ್ಟ್ ಬಗ್ಗೆ ಮಾತ್ರ ಮಾತಾಡ್ತೀನಿ ಸ್ನೇಹಿತರೆ. ಬೇರೆ ಬೇರೆ ಕ್ವಶನ್ಗಳನ್ನ ಕೇಳ್ತಾ ಇದ್ದೀರಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾವ ಮಾಹಿತಿನೂ ಕೂಡ ಸಿಕ್ಕಿಲ್ಲ ಸ್ನೇಹಿತರೆ. ಸದ್ಯಕ್ಕೆ ನಾನು ಅವತ್ತೇ ಹೇಳ್ದಂಗೆ ಸ್ವಲ್ಪ ಎಲೆಕ್ಷನ್ ಕಳಿಬೇಕು ಸ್ನೇಹಿತರೆ. ಇನ್ನೊಂದು 2 ತಿಂಗಳು ವೆಯ್ಟ್ ಮಾಡಿ. ಆಮೇಲೆ ತುಂಬ ಜನ ಹೇಳ್ತಾಯಿದ್ರು, ಯಾವ ಪೋಸ್ಟು ತಗೊಳ್ಳಲ್ಲ, ಯಾವ ಕಾಲು ಮಾಡಲ್ಲ, ಹೊಸ್ದಾಗಿ ಯಾರನ್ನೂ ಕರೆಯಲ್ಲ, ಸುಳ್ಳು ಅಂತ ಸ್ನೇಹಿತರೆ. 2020ರಲ್ಲಿ DCOMC ಹಾಕಿದ್ರು ಅನಿಸುತ್ತೆ. 1200 ಪೋಸ್ಟು ಬರೀ ಡಿ ಹಾಕಿದ್ರು, ಇನ್ನು DCOMCನೂ ಕೂಡ ಹಾಕಿದ್ರು. ಈಗ DCOMCನ ತಗೊಂಡಿದ್ದು ಯಾವಾಗ? 2020ರಲ್ಲಿ ಹಾಕಿದ್ರಲ್ಲ, ತಗೊಂಡಿದ್ದು ಯಾವಾಗ? ಅವರಿಗೆ ಎಮರ್ಜೆನ್ಸಿ ಬೇಕಿದ್ದಿದ್ದು ಡ್ರೈವರ್ ಕಮ್ ಕಂಡಕ್ಟರ್. ಹಾಗಾಗಿ 5 ವರ್ಷಗಳ ನಂತರ DCOMC ತಗೊಂಡ್ರು ಸ್ನೇಹಿತರೆ. ಹಾಗೆಯೇ ಇದು ಕೂಡ ಹಂತವಾಗಿ ಎಲ್ಲವೂ ಕೂಡ ಆಗುತ್ತೆ ಸ್ನೇಹಿತರೆ. ಎಲ್ಲವೂ ಒಂದೇ ಸರಿ ಆಗಲ್ಲ. ಯಾಕೆಂದರೆ ನಿಮಗೆ ಅವತ್ತೇ ಹೇಳ್ದಂಗೆ ಸರ್ಕಾರದಲ್ಲಿ ಎಲ್ಲ ಉಚಿತವಾಗಿ ಫ್ರೀ ಕೊಟ್ಟಾಗ ಅವರಿಗೆ ಎಲ್ಲ ಕಡೆ ನಿಭಾಯಿಸೋ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಏಜೆನ್ಸಿ ಕೊಟ್ಬಿಟ್ಟಿದ್ದಾರೆ ಡ್ರೈವರ್ಗಳ ಬಗ್ಗೆ. ಏಜೆನ್ಸಿ ಕಡೆಯಿಂದ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲ ಆಗುತ್ತೆ ಸ್ನೇಹಿತರೆ, ವೆಯ್ಟ್ ಮಾಡಬೇಕಷ್ಟೇ. ಈಗ 5 ವರ್ಷ ಕಾದಿದ್ದಕ್ಕೆ DCOMC ಅವ್ರನ್ನ ಕರೆದ್ರು. ಹಾಗೆಯೇ 545 ಪೋಸ್ಟು ಅಷ್ಟೇ ತಗೊತಾರೆ ಖಂಡಿತ. ಅದರ ಬಗ್ಗೆ ಡೌಟೇ ಬೇಡ ಸ್ನೇಹಿತರೆ. 1000 ಜನ 1000 ಮಾತಾಡಲಿ, ಹೀಗೆ ಮಾತಾಡ್ತಿದ್ರು DCOMC ಬರೋಕ್ಕಿಂತ ಮುಂಚೆ. ತಗೊಳ್ಳೋದಂತೆ, ಅದೆಲ್ಲ ಹಳೆ ಪೋಸ್ಟ್ ಹೋಯ್ತು, ಮತ್ತೆ ಹೊಸ್ದಾಗಿ ಹಾಕಬೇಕು ಅಂತ. ಈಗ DCOMC ಅವ್ರು ತಗೊಳ್ಳಿಲ್ವಾ, 5 ವರ್ಷ ವೆಯ್ಟ್ ಮಾಡಿದ್ದಾರೆ. ಹಾಗೆಯೇ 1200 ಡ್ರೈವರ್ ಪೋಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ತಮ್ಲೈನ್ ನೋಡಿರ್ತೀರ, ನನಗೂ ಹೀಗೆ ಊಹಾಪೋಹಗಳು ಬಂದು ಸ್ನೇಹಿತರೆ. 1200 ಡ್ರೈವರ್ ಪೋಸ್ಟ್ಗಳು ಏನಿದ್ದಾವೆ ಅವ್ರನ್ನ ತಗೊಳ್ಳಲ್ಲ ಅಂತ ತುಂಬ ಅಂದರೆ ಯಾರು ಸಿಕ್ಕಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ ಸ್ನೇಹಿತರೆ. ಅದನ್ನೇ ಹೇಳ್ತಿದ್ದು. 1200 ಪೋಸ್ಟ್ ಡ್ರೈವರ್ ಪೋಸ್ಟ್ ಇತ್ತಲ್ಲ, ಅವ್ರನ್ನ ತಗೊಳ್ಳೋವಂತೆ, ಮತ್ತು ಹೊಸ್ದಾಗಿ ಕಾಲ್ ಮಾಡೋವಂತೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ಅಥವಾ ನೀವು ಗೂಗಲ್ ಸರ್ಚ್ ಮಾಡಿ 2026 ಡ್ರೈವರ್ ಅಥವಾ ಕಂಡಕ್ಟರ್ ಏನೋ ಸರ್ಚ್ ಮಾಡಿ, ಡ್ರೈವರ್ ನ್ಯೂ ಪೋಸ್ಟ್ ಅಂತ ಹಾಕಿ, ನಿಮಗೆ ಅಲ್ಲೇ ಬಂದುಬಿಡುತ್ತೆ. ಅತಿ ಶೀಘ್ರದಲ್ಲೇ ಕರೀತಾರೆ ಅಂತ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ನಾನು ವೀಡಿಯೋ ಮಾಡಿದ್ದು ಯಾವಾಗ ನೋಡಿ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ತಗೊತಾರೆ 6800 ಪೋಸ್ಟ್ ಬೇಕು ಅಂತ. ನನ್ನ ವೀಡಿಯೋ ಆದಮೇಲೆ ಎಷ್ಟು ವೀಡಿಯೋ ಬಂದಿದೆ ನೋಡಿ. ಅತಿ ಶೀಘ್ರದಲ್ಲಿ ಕಾಲಾಗುತ್ತೆ, ಅತಿ ಶೀಘ್ರದಲ್ಲೇ ಕರೀತಾರೆ ಅಂತ. ನೋಡಿ ಸ್ನೇಹಿತರೆ, ಏನಾಗುತ್ತೆ ಅಂದರೆ ತಾಳ್ಮೆ ಬೇಕಷ್ಟೇ ಮನುಷ್ಯನಿಗೆ. ಆ ತಾಳ್ಮೆ ಈಗ ನಮ್ಮ ಅಭ್ಯರ್ಥಿಗಳು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಪಾಪ ಅವ್ರು ತಪ್ಪಿಲ್ಲ. ಯಾರೇ ಆಗಲಿ ಮನುಷ್ಯ ಎಷ್ಟು ಅಂತ ಕಾಯೋಕ್ಕಾಗುತ್ತೆ. ಎಲ್ಲ ಕಾದು ಬೇಜಾರಾಗಿ ಒಂಥರ ಬೇಡಪ್ಪ ಸಹವಾಸ ಅನ್ನೋಂಗಾಗಿದೆ. ಅದು ಒಂದು ಕಡೆ ಇರಲಿ ಸ್ನೇಹಿತರೆ. ಆದರೆ ಇದಕ್ಕೊಂದು ತೆರೆ ಎಳಿಬೇಕು ಅಂತ ಇವತ್ತು ನಾನು ನಿಮಗೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, 1200 ಪೋಸ್ಟು ಏನು ಬರೀ ಡ್ರೈವರ್ಗೆ ಹಾಕಿದ್ರಿ. ಚಿಂತೆನೇ ಮಾಡಬೇಡಿ ಸ್ನೇಹಿತರೆ, ನ್ಯೂ ಅಪ್ಡೇಟ್ ಇದು. ತಲೆನೇ ಕೆಡ್ಸ್ಕೊಂಬಿಡಿ. ಯಾರು 1000 ಹೇಳಿ, ನಿಮಗೆ ಏನು ಬೇಕೋ ನಿಮ್ಮ ಮೈಂಡ್ ವಾಶ್ ಮಾಡಲಿ. ನೀವು ತಾಳ್ಮೆಯಿಂದ ಇರಿ. ಅತಿ ಶೀಘ್ರದಲ್ಲೇ ಎಲ್ಲ ಒಂದು ಕಡೆಯಿಂದ ಬರುತ್ತೆ ಸ್ನೇಹಿತರೆ. ಒಂದೊಂದಾಗಿ ಬ್ಯಾಕ್ ಟು ಬ್ಯಾಕು ಎಲೆಕ್ಷನ್ ಒಂದು ಮುಗಿಲಿ ಸ್ನೇಹಿತರೆ. ಅಷ್ಟೇ. 3 ತಿಂಗಳು ತಾಳ್ಮೆ ಆಗಿರಿ. 5 ವರ್ಷ ಇದ್ರಿ, 6 ವರ್ಷಕ್ಕೆ ಬಂದಿದ್ದೀರಾ. ತಾಳ್ಮೆಯಿಂದ ಇರಿ. ಖಂಡಿತ ಯಾವ ಪೋಸ್ಟನ್ನು ಬಿಡಲ್ಲ ಸ್ನೇಹಿತರೆ. ನಾನು ಹೇಳ್ದಂಗೆ ಹೊಸ್ದಾಗಿ ಬರೀ ಡ್ರೈವರ್ ತಗೊಳ್ಳಲ್ಲ, ಒಪ್ಕೊತೀನಿ. ಈಗೇನು ಮುಂದೆ ಕಾಲ್ ಮಾಡ್ತಾರೆ ಆವಾಗ ಬರೀ ಡ್ರೈವರ್ ತಗೊಳ್ಳಲ್ಲ, DCOMCನೇ ಕಾಲ್ ಮಾಡ್ತಾರೆ. ಆದರೆ ಹಳೇದು ಏನಿತ್ತಲ್ಲ, ಹಳೇದು ತಗೊಳ್ಳೇಬೇಕು ಸ್ನೇಹಿತರೆ. ತಗೊತಾರೆ. ಯಾರ ಮಾತ್ರ ಕೇಳಕ್ಕೆ ಹೋಗ್ಬಿಡಿ. ನಿಮ್ಮ ತಯಾರಿ ನೀವು ಮಾಡ್ಕೊಳ್ಳಿ, ನಿಮ್ಮ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ. ಏಜ್ ಆಯಿತಾ, ನಾನು ಹಾಕ್ದಾಗ ನನಗೆ 32 ಏಜ್ ಇತ್ತು, ಈಗ 36 ಆಯಿತು. ಅದ್ರದ್ದೇನು ಸಮಸ್ಯೆನೇ ಇಲ್ಲ ಸ್ನೇಹಿತರೆ. ತಲೆನೇ ಕೆಡ್ಸ್ಕೊಂಬಿಡಿ. ನಾವೇನು ಅರ್ಜಿ ಹಾಕಿರ್ತೀವಿ ಅಲ್ಲಿಂದ ಸರ್ಕಾರ ಡಿಲೇ ಮಾಡಿದ್ರೆ ಅವರಿಗೆ ಅದು ಎಫೆಕ್ಟ್ ಆಗುತ್ತೆ ಹೊರತು ನಮಗೇನು ಎಫೆಕ್ಟ್ ಇಲ್ಲ. ತಗೊಳ್ಳೇಬೇಕದು ರೂಲ್ಸು, ಆಯಿತಾ? ಆರಾಮಾಗಿರಿ, ತಲೆ ಕೆಡ್ಸ್ಕೊಬಿಡಿ ಸ್ನೇಹಿತರೆ. 1200 ಪೋಸ್ಟು ಏನು ತಗೊಳ್ಳೋದು ಅಂತೆ, ಹಂಗೆ ಅಂತ ಹಿಂಗಂತೆ ಕತೆಗಳಿದ್ದು
ಅದೆಲ್ಲ ಮೈಂಡ್ಗೆ ಇಟ್ಕೊಂಬಿಡಿ, ಆರಾಮಾಗಿರಿ. ಖಂಡಿತ ಕರೀತಾರೆ ಸ್ನೇಹಿತರೆ. 3 ತಿಂಗಳು ವೆಯ್ಟ್ ಮಾಡಿ. ನಿಮ್ಮ ಡಾಕ್ಯುಮೆಂಟ್ಸ್ ಫಸ್ಟ್ ಕರೆಕ್ಟ್ ಇಟ್ಕೊಳ್ಳಿ. ಆಮೇಲೆ ಅಯ್ಯೋ 5 ವರ್ಷ ಆಯಿತು ಇನ್ನು ತಗೊಳ್ಳೋದಂತೆ ಕರೆಯಲ್ವಂತೆ ಅಂದ್ಕೊಂಡು ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲೆಲ್ಲ ಬಿಸಾಕಿದ್ರೆ, ಹಾಳು ಮಾಡಿಕೊಂಡ್ರೆ ಅದಕ್ಕೆ ನೀವೇ ಜವಾಬ್ದಾರಿ ಸ್ನೇಹಿತರೆ. ಯಾವುದೇ ಆಗಲಿ ನಾವು ಅಂದ್ಕೊಂಡ ತಕ್ಷಣ ಸಿಗಲ್ಲ ಸ್ನೇಹಿತರೆ. ಅಂದ್ಕೊಂಡಂಗೆ ಆಗಲ್ಲ. ಅದಕ್ಕೆ ಹೇಳಿದ್ದೀನಿ ನಾನು, ಅಂದ್ಕೊಂಡಾಗೆ ಯಾವುದೂ ಆಗಲ್ಲ ಅಂತ. ಖಂಡಿತ ಸ್ನೇಹಿತರೆ. ಆಮೇಲೆ ಇನ್ನು ಬೇರೆ ಬೇರೆ ವಿಷಯಗಳನ್ನ ಕೇಳ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ನೋಡಿ, ನಾನು ಅದಕ್ಕೆ 15 ದಿನ ಆಯಿತು ವೀಡಿಯೋ ಮಾಡೋಕ್ಕೆ. ಇಲ್ಲ ನಾವು ವಾರಕ್ಕೆ 2 ವೀಡಿಯೋ ಹಾಕ್ಬೋದು. ಏನಕ್ಕೆ ಕೇಳ್ತೀನಿ ಅಂದರೆ ಮಾಹಿತಿ ಬೇಕು ನನಗೆ. ಮಾಹಿತಿ ಸಿಕ್ಕಿದ್ರೆ ಹೇಳ್ಬೋದು. ಸುಮ್ಮನೆ ವೀಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇದುವರೆಗೂ ವೀಡಿಯೋ ಮಾಡ್ಕೊಂಬಂದಿದ್ದೀನಿ, ಸಪೋರ್ಟ್ ಮಾಡಿದ್ರೆ ಸ್ನೇಹಿತರೆ. ಹಾಗೆ ಹೀಗೆ ಸಪೋರ್ಟ್ ಇರಲಿ ಸ್ನೇಹಿತರೆ. ಒಳ್ಳೊಳ್ಳೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಖಂಡಿತ ಕರೀತಾರೆ, ವೆಯ್ಟ್ ಮಾಡಿ ಸ್ನೇಹಿತರೆ. ಇಷ್ಟೇ ಇವತ್ತಿನ ವೀಡಿಯೋ ಬಂದು 1200 ಪೋಸ್ಟ್ ಅವರು ಭಯ ಪಡೋ ಹಾಗಿಲ್ಲ ಅಷ್ಟೇ.